ಯಾವ ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ? ಬಿಜೆಪಿ. ಮೋದಿ ಏನು ಅಭಿವೃದ್ಧಿನೇ ಇಲ್ಲ, ಹಿಂದೂ ಅಂತ ಹೇಳ್ಕೊಂಡು ಜನಕ್ಕೆ ಮೊರೆ ಮಾಡ್ತಾ ಇದಾರೆ ಅಷ್ಟೇ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡೋದಾದ್ರೆ, ರಾಹುಲ್ ಗಾಂಧಿ ಅಂದ್ರೆ ಅವ್ರು ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ಜೀರೋ. ಅವ್ರ ಸ್ವಂತ ಬುದ್ಧಿ ಇಲ್ಲಿ ಕಮ್ಮಿ ಇದೆ. ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ, ಒಂದು ಸೀಟು ಬರೋದಿಲ್ಲ ಜೆಡಿಎಸ್. ಇವರು ಜಾತ್ಯತೀತ ಅಂತ ಹೇಳ್ತಾರೆ, ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಜೆಡಿಎಸ್ ಮೊದಲು ಮೈತ್ರಿನೇ ಇತ್ತು. ಸದಾನಂದ ಗೌಡ್ರು ಅವರು ಕೆಲಸ ಮಾಡಿಲ್ಲ ಮೇಡಮ್. ಒಂದೇ ಪಕ್ಷದವ್ರು ಮಾಡೋದಿಲ್ಲ ಅವ್ರ ಕೆಲಸ, ಅದಕ್ಕೆ ಬದಲಾವಣೆ ಬೇಕು ಅನ್ನೋದು. ಸರ್, ತಮ್ಮ ಹೆಸರು? ಗೋಪಾಲ್. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಯಾವ ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ? ಬಿಜೆಪಿ. ಓಕೆ, ಯಾಕೆ ಸರ್ ಬಿಜೆಪಿ ಬರಬೇಕು? ಅದು ಎಲ್ಲ ರೀತಿಯಿಂದ ಪ್ರೋಗ್ರೆಸ್ ಮಾಡ್ತಾ ಇದೆ. ಅದರಿಂದ ಸೆಂಟ್ರಲ್ ಅಲ್ಲಿ ಅದೇ ಅವರೇ ಇರೋದು. ಈ ಕಡೆಯಿಂದ ಬಂದಿದ್ರೆ ಅವರು ಸ್ವಲ್ಪ ಇನ್ನೂ ಜಾಸ್ತಿ ಡೆವಲಪ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಇಷ್ಟ. ಓಕೆ, ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಬರೀ ಫ್ರೀ ಗಿಫ್ಟ್ ಕೊಡ್ತಾರೆ, ಅದು ಫ್ರೀ, ಬಸ್ ಫ್ರೀ, ಅದು ಫ್ರೀ. ಈ ರೋಡ್ ಸರಿ ಮಾಡೋದಿಲ್ಲ, ಯಾವ ಲೈಟಿಂಗ್ ಇದು ಇಲ್ಲ, ಯಾವುದೂ ಪ್ರತಿಯೊಂದು ಕೆಲಸ ಪೆಂಡಿಂಗ್ ಇರುತ್ತೆ. ಬಸ್ಸಿನಲ್ಲಿ ಎಷ್ಟೋ ಕೋಟಿ ಲಾಸ್ ಆಗ್ತಾ ಇದೆ. ಅದರಿಂದ ಇದು ಫ್ರೀ ಕೊಟ್ಟರು ಇದು ಸರಿ ಹೋಗೋದಿಲ್ಲ. ಏನು ಲೇಡೀಸ್ಗೆಲ್ಲ ಫ್ರೀ, ಅಲ್ಲೇ ಹೋಗಿ ಎಲ್ಲರೂ ಫ್ರೀ ಓಡಾಡ್ತಾ ಇದ್ರೆ ಇನ್ಕಮ್ ಹೆಂಗೆ ಬರೋದು, ಹೆಂಗೆ ಪ್ರೋಗ್ರೆಸ್ ಮಾಡ್ತಾರೆ ಅವರು? ಯಾರು ಮನೆ ಜೇಬ್ಲಿಂದ ಕೊಡೋದಿಲ್ವಲ್ಲ ಅವರು. ಅದಕ್ಕೆ ಬಿಜೆಪಿ ಬಂದರೆ ಪ್ರತಿಯೊಂದು ಕೆಲಸ ಕರೆಕ್ಟಾಗಿ ಆಗುತ್ತೆ ಅಂದ್ಬಿಟ್ಟು ನಮ್ಮ ಇಷ್ಟ. ಓಕೆ, ಈಗ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕಾ ಅಥವಾ ಬೇರೆ ಯಾರಾದ್ರೂ ಅಲ್ಲಿ ಬದಲಾವಣೆ ಆಗ್ಬೇಕಾ, ಹೇಗೆ ಸರ್? ಇಲ್ಲ, ಮೋದಿ ಇದರಲ್ಲಿಂದ ಬೇರೆ ಯಾರು ಬಂದ್ರು ಅವರು ಗೈಡ್ಲೈನ್ ಅವ್ರದ್ದು ಇದ್ದಿರೇ ಚೆನ್ನಾಗಿರುತ್ತೆ. ಯಾಕಂದ್ರೆ ತುಂಬ ಎಕ್ಸ್ಪೀರಿಯನ್ಸ್ ಅವ್ರಿಗೆ. ಮೋದಿಗೆ 15 ಇಯರ್ಸ್ಲಿಂದ 20 ಇಯರ್ಸ್ಲಿಂದ ಭಾಳ ಎಕ್ಸ್ಪೀರಿಯನ್ಸ್ ಬಂದಿದೆ ಅವ್ರಿಗೆ. ಈಗ ಅವರು ಕಾಂಗ್ರೆಸ್ 70 ವರ್ಷದಿಂದ ಹಿಡಿದ್ರೂ ಅಷ್ಟೊಂದು ಪ್ರೋಗ್ರೆಸ್ ಆಗಲಿಲ್ಲ. ಇವರು 10 ವರ್ಷ ಒಳಗಡೆ ಅವ್ರು ಸೆಂಟ್ರಲ್ಗೆ ಬಂದಿದ್ದ ಕೂಡಲೇ GDP ಎಷ್ಟು ಮಟ್ಟಿಗೆ ಹೋಗಿದೆ. ಈಗ ಅವ್ರು ಇದ್ದವಾಗ ಪೂರ್ತಿ ಲಾಸ್. ಈಗ ಸೆಂಟ್ರಲ್ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ ಮತ್ತೆ ಅವರ ನಾಯಕತ್ವದ ಬಗ್ಗೆ ಮಾತಾಡೋದಾದ್ರೆ ಅಥವಾ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡೋದಾದ್ರೆ, ರಾಹುಲ್ ಗಾಂಧಿ ಅಂದರೆ ಅವ್ರು ಏನು ಎಕ್ಸ್ಪೀರಿಯನ್ಸೇ ಇಲ್ಲ, ಜೀರೋ. ಅವ್ರಿಗೆ ಯಾವ ಇದರಲ್ಲಿನೇ ಅವರು ಏನೂ ಮಾಡಿಲ್ಲ ಇವತ್ತುವರೆಗೂ. ಬ್ಯಾಕ್ಗ್ರೌಂಡ್ ಅವ್ರಿಗೆ ಹೆಂಗೆ ಅವರು ಪಾಠ ಕಲಿಸ್ತಾರ, ಅದೇ ಬಂದು ಗಿಣಿ ಥರ ಬಂದು ಹೇಳ್ತಾರೆ ಅವರು. ಅವ್ರ ಸ್ವಂತ ಬುದ್ಧಿ ಇಲ್ಲಿ ಕಮ್ಮಿ ಇದು. ಅದರಿಂದ ಎಕ್ಸ್ಪೀರಿಯನ್ಸ್ ಇರೋರಿಗೆ ಸೆಂಟ್ರಲಲ್ಲಿ ಇದ್ದರೇ ಅವರು ಏನು ಮಟ್ಟಿಗೆ ಅವರು ಯಾವುದ್ರಲ್ಲಿಂದ ಪ್ರತಿಯೊಂದು ಪ್ರೋಗ್ರೆಸ್ಗೆ ಮೇಲ್ಗಡೆ ಹೋಗ್ತಾ ಇದೆ. ಅದರಿಂದ ಬಿಜೆಪಿನೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮ ಅನಿಸಿಕೆ. ಓಕೆ, ಈಗ ರಾಜ್ಯದ ವಿಚಾರಕ್ಕೆ ಮಾತಾಡೋದಾದ್ರೆ MP ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿವೆ. JDS ಮೊದಲು ಮೈತ್ರಿನೇ ಇತ್ತು, ಇವರು ಮೈತ್ರಿಕೂಟ ಆಯಿತು. ನಾವು 5 ವರ್ಷದಲ್ಲಿ ನಾವು 3 ವರ್ಷ, ಅವರು 2 ವರ್ಷ ಮಾಡಿಕೊಂಡು ಮಾರೋಣ ಅಂದ್ಬಿಟ್ಟು ಅವರು 3 ವರ್ಷ ಮಾಡಿದ ಕೂಡಲೇ ಇವರು ಯಡಿಯೂರಪ್ಪ ಅವ್ರಿಗೆ ಹೇಳಿದ್ರು, ನಿಮ್ಗೆ ಸೀಟ್ ಕೊಡೋದಿಲ್ಲ, ಏನು ಬೇಕಾದ್ರೂ ಮಾಡೋದು, ಸೆಲ್ಫಿಶ್ ಥರ ಮಾಡಿದ್ರು JDS. ಅದರಿಂದ ಇವರು ಬೇರೆ ಆಗಿಬಿಟ್ರು. ಇವ್ರು ಕಾಂಗ್ರೆಸ್ ಇದಕ್ಕೆ BJPಗೆ ಸೇರಿಕೊಂಡ್ರು ಇವರು ಯಡಿಯೂರಪ್ಪ ಅವರು. ಅದರಿಂದ ಅವರು ಯಾರಿಗೆ ವ್ಯಾಲ್ಯೂ ಇರಲಿಲ್ಲ JDSಗೆ ಒಂದನ್ನು. ಅದರಿಂದ ಅವರು ಈಗ ಎಷ್ಟು ಪ್ರಯತ್ನ ಪಡಿತಾ ಇದ್ದಾರೆ, ಮೇಲ್ಗಡೆ ಬರೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ, ಇದರಿಂದ ಮೈತ್ರಿ ಮಾಡ್ಕೊಂಡ್ರು ಯಾರು ಸ್ಟ್ರಾಂಗ್ ಇರೋದು ಒಂದೇ ಪಾರ್ಟಿ ಇದ್ರೇ ಚೆನ್ನಾಗಿರುತ್ತೆ. ನೀನು ಸ್ವಲ್ಪ 50% ನೀ ತಿನ್ನು, ನಾನು 50% ತಿನ್ನು, ಈ ಪಬ್ಲಿಕ್ ಇರೋದೆಲ್ಲ ಏನಾಗೋದಿಲ್ಲ. ಎಲ್ಲ ಟ್ಯಾಕ್ಸ್ ಎಲ್ಲ ಬಂದಿರೋದು ಎಲ್ಲ ಗುಳುಮಾಗ್ಬಿಡ್ತೈತೆ. ಅದರಿಂದ ಸ್ಟ್ರಾಂಗ್ ಪಾರ್ಟಿ ಯಾವುದರ ಪ್ರೋಗ್ರೆಸ್ ಮಾಡೋದು ಪಾರ್ಟಿ ಇದ್ದರೆ ಮಾತ್ರ ನಮ್ಮ ದೇಶದ ಉನ್ನತಿ ಆಗುತ್ತೆ, ಕರ್ನಾಟಕ ರಾಜ್ಯದ ಉನ್ನತಿ ಆಗುತ್ತೆ. ಇಲ್ದ್ರೆ ಆಗೋದೇ ಚಾನ್ಸೇ ಇಲ್ಲ, ನಾನು ಹೇಳ್ತೀನಿ. ಓಕೆ, ಅಂದ್ರೆ ನಿಮ್ಮ ಪ್ರಕಾರ ಯಾವುದೇ ಒಂದು ಪಕ್ಷ ಅಧಿಕಾರದಲ್ಲಿ ಇರಬೇಕು ಅಂತ, ಈ ತರ ಮೈತ್ರಿ ಸಮ್ಮಿಶ್ರ ಸರ್ಕಾರ ಎಲ್ಲ ಇರಬಾರ್ದು? ಸಮ್ಮಿಶ್ರ ಇರಬಾರ್ದು. ಬಿಜೆಪಿ ಯಾವುದೋ ಒಂದು ಸ್ಟ್ರಾಂಗ್ ಪಾರ್ಟಿ ಇದ್ರೆ ಮಿನಿಮಮ್ 5 ವರ್ಷ ಕೊಟ್ರೂ ಅವ್ರು ಚೆನ್ನಾಗಿ ಇದು ಮಾಡ್ತಾರೆ. ಓಕೆ, ಬಿಜೆಪಿ JDS ಜೊತೆ ಮೈತ್ರಿ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತಾ ಇಲ್ವಾ? ಮೊದಲು ಅವರು ಮಾಡ್ಕೊಂಡು ಪ್ರಯತ್ನ ಪಡ್ಬಿಟ್ಟು ಫೇಲ್ಯೂರ್ ಆಗಿತ್ತು. ಫೇಲ್ಯೂರ್ ಆಗಿದ್ರಿಂದ ಅವರು ಸಪ್ರೇಟ್ ಆಗಿಬಿಟ್ಟಿದ್ದಾರೆ ಇಬ್ಬರು. ಮೊದಲು ಇತ್ತು, ಸುಮಾರು 20-25 ಇಯರ್ಸ್ ಬಿಫೋರ್ ಇತ್ತು. ಆವಾಗ ಅವರು ಆಗಲಿಲ್ಲ. ಇವರು ಇದು ಮಾಡೋಕೆ ಇವ್ರು ಕೇಳಲ್ಲ, ಅದು ಬೇಡ ಅಂದ್ಬಿಟ್ಟು ಡಿವೈಡ್ ಆಗಿಬಿಟ್ರು.
ಮೊದಲೇ ಏನೇನು ಅಗ್ರಿಮೆಂಟ್ ಮಾಡಿದ್ರಲ್ಲ JDS ಮತ್ತು ಕಾಂಗ್ರೆಸ್ ಯಡಿಯೂರಪ್ಪ ಅವರು BJP ಅವರು ಒಬ್ರಿಗೊಬ್ರಿಗೆ ಆಗಿಲ್ಲ. ಆವಾಗಲೇ ಜನಗಳಿಗೆ ಇದು ಫೀಲಿಂಗ್ ಆಗಿಬಿಡ್ತು. ಓಕೆ, ಈಗ ಇಲ್ಲಿನ ಹಾಲಿ ಸಂಸದರ ಬಗ್ಗೆ ಯಾವುದು ಹಾಲಿ ಸಂಸದರ ಬಗ್ಗೆ ಮಾತಾಡೋದಾದ್ರೆ ಸದಾನಂದ ಗೌಡ ಅವರಿದ್ದಾರೆ. ಸೊ ಹೇಗೆ ಕೆಲಸ ಮಾಡ್ತಿದ್ದಾರೆ, ಹೇಗೆ ಸರ್? ಅಷ್ಟೊಂದೇನೆ ಅದು ಇದಿಲ್ಲ ಅವರು ಸದಾನಂದ ಓಕೆ, MLA ಬಗ್ಗೆ ಮಾತಾಡೋದಾದ್ರೆ ಅಶ್ವಥ್ ನಾರಾಯಣ್ ಅವರಿದ್ದಾರೆ. ಅಶ್ವಥ್ ನಾರಾಯಣ್ದು ನಮ್ಗೆ ಇದು ಇಲ್ಲ. ಈಗ BJP ಯಾವ್ದ್ರ ಇದ್ದರೆ BJPನೇ ಅವರು ಮೋದಿ ಅಂಡರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಹಾ, ಅವ್ರ ಗೈಡ್ಲೈನ್ ಹೆಂಗೆ ಹಾಕ್ತಾರ ಅದ್ರ ತಕ್ಕಂಗೆ ನಡೆದ್ರೆ ಪ್ರೋಗ್ರೆಸ್ ಆಗೋ ಚಾನ್ಸಸ್ ಇದೆ. ಅಂದ್ರೆ ನಿಮ್ ಪ್ರಕಾರ BJP ಅಧಿಕಾರದಲ್ಲಿರ್ಬೇಕು, ಮೋದಿ ಅವರು ಪ್ರಧಾನಿ ಆಗಿರ್ಬೇಕು, ಅವರ ಗೈಡ್ಲೈನ್ಸ್ ಅಲ್ಲಿ ಎಲ್ಲರೂ ಕೆಲಸ ಮಾಡ್ಬೇಕು ಅಂತ. ಎಸ್ ಹೌದು. ಓಕೆ, ಈಗ ಕಾಂಗ್ರೆಸ್ ಬಗ್ಗೆ ಮಾತಾಡೋದಾದ್ರೆ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇದೆ, ಹೇಗಿದೆ ಉಚಿತ ಗ್ಯಾರಂಟಿ? ಕಾಂಗ್ರೆಸ್ ಇದ್ದಿದ್ರಿಂದ ಈಗ ನೋಡಿ ಒಂದು 2 years ಆಗಿಲ್ಲ, 1 year ಆಗಿಲ್ಲ, ಎಲ್ಲ ಲಾಸ್ ಮಾಡ್ಕೊಂಡೇ ಇರ್ತಾರ. ಮತ್ತೆ ಅವರು ಪ್ರೋಗ್ರೆಸ್ ಮಾಡೋಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ಯಾವ ಚಾನ್ಸಸ್ ಇದೆ? ದುಡ್ಡು ಇದ್ದರೆ ತಾನೇ ಪ್ರೋಗ್ರೆಸ್ ಮಾಡೋದು. ಅಲ್ಲಿ ಬಜೆಟೇ ಎಲ್ಲ ಖಾಲಿ ಆಗ್ತಾ ಇದ್ರಿಂದ ಎಲ್ಲಿ ಮಾಡ್ತೀರಾ? ಯಾರು ಕೊಡ್ತಾರೆ ಕೈಲಿಂದ? ಯಾರು ಕೊಡೋದಿಲ್ಲ. ಲಾಸ್ ಮಾಡ್ಕೊಂಡು ಎತ್ಕೊಂಡು ಎಲ್ಲರೂ ಓಡೋಗ್ಬಿಡ್ತಾರ. ಬಂದಷ್ಟು ಕೈಗೆ ಸಿಕ್ಕಿದಂಗೆ ತಗೊಂಡು ಹೋಗಕ್ಕೆ ಶುರು ಮಾಡ್ತಾರೆ. ಎಲ್ಲಿಂದ ಇದು ಮಾಡ್ತಾರ? ಓಕೆ, ಅದಕ್ಕೆ ಯಾವ್ದಾದ್ರು ಗ್ಯಾರಂಟಿ ಸಿಗ್ತಾ ಇದೆಯಾ? ಯಾವುದು ಇದ್ರ ಬಗ್ಗೆ ಅಂದರೆ ನನಗೆ ಅಭಿಪ್ರಾಯ ಅಂದರೆ BJP ಅಂಡರ್ಲಿಂದ ಮಾಡಿದ್ರೇ ಪ್ರೋಗ್ರೆಸ್ ಆಗೋಕ್ಕೆ 99% ಚಾನ್ಸ್ ಇದೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ರಾಮಕೃಷ್ಣ ಬಾಬು. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಯಾವ ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಆಡಳಿತ ಕೊಡುತ್ತೆ ಅಂತ ಉತ್ತಮ ಆಡಳಿತ ಕೊಡ್ತು ಅಂದ್ರೆ ಕಾಂಗ್ರೆಸ್ ಬರಬೇಕು. ಯಾಕೆಂದ್ರೆ ಅಭಿವೃದ್ಧಿ ಮಾಡ್ತಾರೆ ಅವರು. ಇದು NDA ಅವರು ಅಭಿವೃದ್ಧಿ ಮಾಡೋದಿಲ್ಲ. ಅವರು ಏನೋ ಜನರಿಗೆ ಮರಳು ಮಾಡಿಕೊಂಡು ಬರೀ ಆಗ್ತಾ ಇದ್ದಾರೆ ಅಷ್ಟೇ. ಅಭಿವೃದ್ಧಿ ಏನೂ ಇಲ್ಲ ಅವರಲ್ಲಿ. ಈಗ ನೋಡಿ, ನಮ್ಮ ರಾಜ್ಯಕ್ಕೆ ಬರ್ಬೇಕಾದಂತ ತೆರಿಗೆ ಹಣ ಬಂದಿದ್ರೆ ಸಿದ್ದರಾಮಯ್ಯ ತುಂಬಾ ಅಭಿವೃದ್ಧಿ ಮಾಡ್ತಿದ್ರು. ಆ ಹಣ ಅವರಲ್ಲಿ ಗೊತ್ತಾಗುತ್ತೆ ಅವ್ರಿಗೆ. ಈ ಹಣ ಕೊಟ್ಟರೆ ಅಭಿವೃದ್ಧಿ ಮಾಡ್ತಾರೆ, ನಮ್ಮ ಹೆಸರು ಹೋಗ್ತಂತ ಗೊತ್ತವ್ರಿಗೆ ಮೋದಿಗೆ. ಹಾಗಾಗಿ ಅಲ್ಲಿ ತಡೆ ಮಾಡಿದ್ದಾರೆ, ಹಣ ಕೊಡ್ತಾ ಇಲ್ಲ ಅವರು. ಹಾಗಾಗಿ ಕಾಂಗ್ರೆಸ್ ಬರ್ಬೇಕು, ಬದಲಾವಣೆ ಆಗ್ಲೇಬೇಕು. ಓಕೆ, ಕಾಂಗ್ರೆಸ್ ನಲ್ಲಿ ಬಂದ್ರೆ ಯಾರು ಪ್ರಧಾನಿ ಆಗ್ಬೇಕು? ಈಗ ರಾಹುಲ್ ಗಾಂಧಿ ಅವ್ರ ವಿಚಾರ ಬರ್ತಾ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರಿದೆ. ಈಗ ಹಿರಿಯರು ಬಹಳ ಅನುಭವ ಇದೆ ಮಲ್ಲಿಕಾರ್ಜುನ್ ಖರ್ಗೆ. ಕೆಲವೊಂದು ಗುಂಪು ಏನಾಗಿದೆ ಅಂದ್ರೆ ನೆಹರು ಮನೆತನಕ್ಕೆ ಕೊಡಬೇಕು ಅನ್ನೋದು ಶುರು ಆಗ್ಬಿಟ್ಟಿದೆ. ಅದೇ ತಾಪತ್ರೆ ಆಗ್ತಾ ಇರೋದು. ಬೇರೆಯವರು ಇದ್ದಾರೆ, ಬೇಕಾದಷ್ಟು ಜನ ಬುದ್ಧಿವಂತರಿದ್ದಾರೆ, ಅವ್ರು ಅವಕಾಶ ಕೊಡ್ತಾ ಇಲ್ಲ. ನೋಡಿ, ಈಗ ಖರ್ಗೆ ಅವ್ರು ಕೊಡ್ಬೋದು, ಕೆಲವು ಜನ ಇಲ್ಲ ರಾಹುಲ್ ಗಾಂಧಿ ಇರಲಿ ಅಂತ ಇದ್ದಾರೆ. ಹಾಗಾಗಿ ಅಲ್ಲಿ ಒಡಂಬಡಿಕೆ ಇಲ್ಲ. ನೋಡಿ, ಜನ ಯೋಚನೆ ಮಾಡ್ತಾರೆ, ಯಾರು ಕೊಡೋದು ಬೇಡ, ನಾವು ಮೋದಿಗೆ ಕಾಣ ಅಂತ ಮೋದಿಗೆ ಆಗ್ಬೋದು. ಈ ಥರ ಹೋಗುತ್ತೆ. ಅದೇ ಒಳ್ಳೆ ಇದ್ದಾರೆ, ಸುಮಾರು ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ, ಹಳಬರು ಇದ್ದಾರೆ. ಅಂದರೆ ನೆಹರು ಮನೆತನ ಬಿಟ್ಟು ಬೇರೆ ಯಾರು ಕೊಟ್ಟರೆ ಅವಕಾಶ ತುಂಬ ಚೆನ್ನಾಗಿ ಅಭಿವೃದ್ಧಿ ಪಡ್ತಾರೆ, ಒಳ್ಳೆ ಕಾರ್ಯ ಆಗ್ತದೆ ದೇಶಕ್ಕೆ. ಪ್ರಧಾನಿ ಮೋದಿ ಅವರು ಹೇಗೆ ಕೆಲಸ ಮಾಡ್ತಿದ್ದಾರೆ? ಪ್ರಧಾನಿ ಮೋದಿ ಏನೂ ಇಲ್ಲ ಮೇಡಮ್, ನಿಲ್ಲು ಅಭಿವೃದ್ಧಿನೇ ಇಲ್ಲ. ಏನೋ ಬರೀ ಇದು ಹಿಂದೂ ಅಂತ ಹೇಳ್ಕೊಂಡು ಜನಕ್ಕೆ ಮರಳು ಮಾಡ್ತಾ ಇದ್ದಾರೆ ಅಷ್ಟೇ. ಈ ಜನನೂ ಹಾಕೇ ಇದ್ದಾರೆ. ಈಗ ಬುದ್ಧಿವಂತರು ಒಬ್ಬರು ಇಲ್ಲ. ಈ ಜನ ಬರೀ ಹುಡುಗರು, ಏನು ಗೊತ್ತಿಲ್ಲ. IT BT ಹುಡುಗರಿಗೆ ರಾಜಕೀಯ ಏನು ಗೊತ್ತಿದೆ? ಗೊತ್ತೇ ಇಲ್ಲ ಅವ್ರಿಗೆ. ಓದಿರ್ತಾರೆ, ಅಲ್ಲೇ ಬರ್ತಾರೆ. ರಾಜಕೀಯ ಹಿನ್ನೆಲೆ ಅವರು ಬ್ಯಾಕ್ಗ್ರೌಂಡ್ ಏನೂ ಗೊತ್ತಿಲ್ಲ ಕೆಲ. ಹಾಗಾಗಿ ಮೋದಿ ನಿಲ್ಲು ಏನೂ ಇಲ್ಲ, ಅಭಿವೃದ್ಧಿನೇ ಇಲ್ಲ. ಒಬ್ಬನಾದರೂ ಯಾರಾದರೂ ಮಾತಾಡ್ತಾರ? ಅವರು ಅಷ್ಟು ಜನ MP ಗಳಿದ್ದಾರೆ, ಮಾತಾಡೋದಿಲ್ಲ, ಜೈ ಅಂತಾರೆ. ಮೋದಿ ಏನು ಮಾಡ್ತಾರೆ? ಜೈ. ಅದು ಆಗಿರೋದಕ್ಕೆ ಯಾವ ಕೆಲಸ ಆಗ್ತಾ ಇಲ್ಲ. ಏನೋ ಒಟ್ಟಿನಲ್ಲಿ ಮಂಕ್ ಆಗಿದೆ ಜನಕ್ಕೆ, ಏನೋ ಆಗ್ತದೆ, ದೇಶ ಏನೋ ಒಂದು ಆಗುತ್ತೆ ಮುಂದೆ. ಈಗ ಈ 3ನೇ ಸ್ಥಿತಿ ಇವ್ರು ಬಂದರೆ ಮುಗೀತು, ಬಡ ಜನ ಮತ್ತು ಮಧ್ಯಮ ವರ್ಗ ಹೋಗ್ತಾರೆ. ಇಲ್ಲಿನ MP ಸದಾನಂದ ಗೌಡ್ರು ಅವರು ಕೆಲಸ ಮಾಡಿಲ್ಲ ಮೇಡಮ್, ಏನು ಮಾಡಿಲ್ಲ. ಅದೇ ಅವರು ಒಂದೇ ಪಕ್ಷದವ್ರು ಮಾಡೋದಿಲ್ಲ ಅವ್ರ ಕೆಲಸ. ಅದಕ್ಕೆ ಬದಲಾವಣೆ ಬೇಕು ಅನ್ನೋದು. ಒಂದೇ ಪಕ್ಷ ನಾವು ತರಬಾರ್ದು, ಯಾವಾಗಲೂ ಬದಲಾವಣೆ ಬರಬೇಕು. ಆವಾಗ ಜನಕ್ಕೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಕಾಂಗ್ರೆಸ್ ಬರುತ್ತೆ ಅಂತ ಅನ್ಸುತ್ತಾ ಸರ್? ಈಗ ಇಲ್ಲ, ಬರೋಕ್ಕೆ ಅವಕಾಶ ಇಲ್ಲ. ಕಾರಣ ಏನಂದ್ರೆ ಇವರಲ್ಲಿ ಕಚ್ಚಾಟಗಳು ಜಾಸ್ತಿ ಆಗ್ಬಿಡ್ತು. ಮಮತಾ ಬ್ಯಾನರ್ಜಿ ನಾನು ಸಪ್ರೇಟ್ ಅಂತೇಳಿ, ಅವನು ಅಖಿಲೇಶ್ ಯಾದವ್ ಅವ್ನು ನಾನು ಸಪ್ರೇಟ್ ಅಂತ ಇದ್ದಾನೆ. ಈಗ ಕೇಜ್ರಿವಾಲ್ ನಾನು ಇಷ್ಟು ಇಟ್ಕೊಳಕ್ಕಾಗಲ್ಲ ಅಂತಾರೆ. ಈ ಥರ ಕಚ್ಚಾಟ ಇರೋದ್ರಿಂದ ಸ್ವಲ್ಪ ಕಷ್ಟ ಇದೆ. ಏನೋ ಇವ್ರದ್ದು ಒಲವು ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಅಭ್ಯರ್ಥಿಗಳು ಹಾಕಿ ಇದು ಮಾಡಿ ಗೆದ್ರೆ ಏನೋ ಒಂದು ಅವಕಾಶ ಇದೆ. ಅಭ್ಯರ್ಥಿ ಒಳ್ಳೆಯರಾಗಬೇಕು. ಅಭ್ಯರ್ಥಿಗಳು ಚೆನ್ನಾಗಿ ಹಾಕಿದ್ರೆ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಅಧಿಕಾರ ಬರುತ್ತೆ, ಬರೋ ಅವಕಾಶ ಇದೆ. ಈಗ ಚುನಾವಣೆಯನ್ನ ಫೇಸ್ ಮಾಡೋದಕ್ಕೆ ಅಂತಾನೆ BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ. ಸೊ ಅದು ನಿಜಕ್ಕೂ ವರ್ಕೌಟ್ ಆಗುತ್ತಾ? ಆಗೋದಿಲ್ಲ. ಒಂದು ಸೀಟು ಬರೋದಿಲ್ಲ JDSಗೆ. ಅದು ಅವ್ರು ಹಾಗೆ ಇದ್ದಿದ್ರೆ ಒಂದೆರಡಾದ್ರು ಬರೋದು. ಈಗ ಬರೋದಿಲ್ಲ. ಜನಕ್ಕೆ ಬದಲಾವಣೆ ಬೇಜಾರಾಗ್ಬಿಡ್ತು.
ಇವರು ಜಾತ್ಯತೀತ ಅಂತ ಹೇಳ್ತಾರೆ, ಇವರು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಹಾಗಾಗಿ ಅಧಿಕಾರ ಬೇಕು ಅವರಿಗೆ. ಅಧಿಕಾರ ದೇವೇಗೌಡ ಅದೇ ಹೇಳಿದ್ರಲ್ಲ, ನಮ್ಮ ಪಕ್ಷ ಉಳಿಸ್ಬೇಕಾದ್ರೆ ನಾವು ಹೋಗಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಕಷ್ಟ ಇದೆ ಎಲ್ಲ. ಓಕೆ, ಮೈತ್ರಿ ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಸರ್ ಈಗ 28ರಲ್ಲಿ? ಸುಮಾರು ನಮ್ಮ ಪಕ್ಷ ಇದು ನಮ್ಮ ಪ್ರಕಾರ ಕಾಂಗ್ರೆಸ್ 20 ಬರುತ್ತೆ. 20 ಬರೋ ಅವಕಾಶ ಇದೆ. ಮೈತ್ರಿದು ಅದನ್ನ ಉಳಿದಿತ್ತು ಅವ್ರಿಗೆ. ಉಳಿದ 20 ಒಳಗೆ 15 ಬಂದರೂ ಬರ್ಬೋದು, ಅವ್ರದ್ದು ಬರೋಣ. ಓಕೆ, ಈಗ ಬೆಂಗಳೂರು ನಾರ್ತ್ ಅಂತ ಬಂದ್ರೆ ಜೊತೆಗೆ ಮಹಾಲಕ್ಷ್ಮಿ ಲೇಔಟ್ ಕೂಡ ಸೇರುತ್ತೆ. ಇಲ್ಲಿ ನೆಕ್ಸ್ಟ್ ಬಿಜೆಪಿ ಅವರೇ MP ಆಗ್ತಾರಾ ಅಥವಾ ಕಾಂಗ್ರೆಸ್ನವ್ರು ಆಗ್ತಾರಾ? ಇಲ್ಲಿ ಏನು ಇನ್ನೂ ಸರಿಯಾಗಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಬಿಜೆಪಿ ಟಿಕೆಟ್ ಅನೌನ್ಸ್ ಆದ್ಮೇಲೆ ಡಿಸೈಡ್ ಆಗುತ್ತೆ. ಯಾಕಂದ್ರೆ ಎರಡು ಪಕ್ಷದಲ್ಲೂ ಗೊತ್ತಿಲ್ಲ. ಈಗ ಅವರು ಕಾಂಗ್ರೆಸ್ನವರು ಯಾರು ಅಂತ ಅಭ್ಯರ್ಥಿ ಗೊತ್ತಾಗಿಲ್ಲ, ಇವರು ಬಿಜೆಪಿಗೂ ಅಭ್ಯರ್ಥಿ ಗೊತ್ತಿಲ್ಲ. ಅಭ್ಯರ್ಥಿ ಮೇಲೆ ಇದಾಗುತ್ತೆ ಮೇಡಮ್. ಒಳ್ಳೆ ಅಭ್ಯರ್ಥಿ ಆಗಬೇಕು, ವಿದ್ಯಾವಂತ ಆಗಬೇಕು, ಜನರ ಸೇವೆ ಮಾಡೋರು ಆಗಬೇಕು. ಅಂಥವ್ರು ಅದಕ್ಕೆ ಕಣ್ಮುಚ್ಕೊಂಡು ಜನ ಆಗ್ತಾರೆ. ಇಲ್ಲ ಅಂದ್ರೆ ಮೊದಲ ತರ ಒಂದೇ ತರ ನೋಡೋದು ಹೋಗೋದಿಲ್ಲ. ಈಗ ಜನಕ್ಕೆ ಬೇಜಾರಾಗಿದೆ, ಬಿಜೆಪಿ ಒಲವಿಲ್ಲ. ಓಕೆ, ಈಗ ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಸಿಎಂ ಸಿದ್ದರಾಮಯ್ಯ ಅವರು ಹೇಗೆ ಕೆಲಸಗಳನ್ನ ಮಾಡ್ತಿದ್ದಾರೆ? ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೇಡಮ್, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವಾಗ ಇನ್ನು ಸ್ವಲ್ಪ ಸಪೋರ್ಟ್ ಕೊಡೋ ಜನ ಬೇಕು. ಅಲ್ಲಿ ಏನಾಗಿದೆ, ಸ್ವಲ್ಪ ಅವರಿಗೆ ಅಲ್ಲೇ ಪಕ್ಷದಲ್ಲೇ ಸ್ವಲ್ಪ ಕಿರುಕುಳ ಇದೆ. ಅದರಿಂದ ಅವ್ರಿಗೆ ಅಷ್ಟು ಪೂರ್ತಿ ಅವಕಾಶ ಸಿಗ್ತಾ ಇಲ್ಲ. ಓಕೆ, ಕಾಂಗ್ರೆಸ್ ಕೊಡ್ತಾ ಇರುವಂತಹ ಉಚಿತ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಅದು ಒಳ್ಳೇದು, ತುಂಬಾ ಜನಕ್ಕೆ ಅನುಕೂಲ ಆಯ್ತು. ಬಡವರಿಗೆಲ್ಲ ಈಗ ಹೆಂಗಸೆಲ್ಲ ಸೆಟ್ ಹೋಗ್ತಾರೆ ಬಸ್ಗಳಲ್ಲಿ. ಈಗ ಅವರು ಮೊದಲು ಹಣ ಖರ್ಚು ಮಾಡ್ತಿದ್ರು, ಆ ಹಣ ಉಳಿತು ಅವ್ರಿಗೆ. ಅವ್ರ ಮನೆ ಬೇರೆ ಉಪಯೋಗಿಸ್ಕೊಬೋದು. ಏನಾದ್ರು ಮನೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅದಕ್ಕೆ ಇದಕ್ಕೆ ಬುಕ್ಸ್ ಬೇಕು, ಪೆನ್ಸಿಲ್ ಪೆನ್ ಬೇಕು ಅಂತ ತಗೊಳ್ಬೋದು. ಈಗ ಅವರು ಗಂಡಸನ್ನ ನಂಬಿಸಿಲ್ಲ, ಇವ್ರಿಗೆ ಏನೋ ಅಮೌಂಟ್ ಉಳಿಸ್ಕೊಂಡು ಏನೋ ಮಾಡ್ಬೋದು. ಹಾಗಾಗಿ ಒಂದು ಒಳ್ಳೆ ಯೋಜನೆಗಳಿದೆ, ಅದು ಒಳ್ಳೆ ತಂದಿರೋದು ಒಳ್ಳೇದೇ ಅದು. ಬಟ್ ಬಿಜೆಪಿ ಅವ್ರು ಹೇಳ್ತಾರೆ, ಈ ಒಂದು ಉಚಿತ ಗ್ಯಾರಂಟಿಗಳಿಂದ ಕೊಟ್ಟಿರೋದ್ರಿಂದ ಜನರು ಸೋಮಾರಿಗಳಾಗ್ತಾ ಇದ್ದಾರೆ, ಕಾಂಗ್ರೆಸ್ ಜನರನ್ನ ಸೋಂಬೇರಿಗಳಾಗಿ ಮಾಡ್ತಾ ಇದೆ ಅಂತ ಯಾರು ಹೇಳಿಲ್ಲ. ಇವ್ರಾಗಿ ಇವ್ರು ಮಾಡ್ಕೊಳ್ತಾ ಇದಾರೆ. ಅನುಕೂಲ ಆಗ್ಲಿ, ಮೇಲೆ ಬರ್ಲಿ ಅಂತ ಕೊಡೋ ಸರ್ಕಾರ. ಅದ್ ಬಿಟ್ಬಿಟ್ಟು ನೀವು ಸೋಂಬೇರಿ ಯಾಕೆ ಆಗ್ತೀರಾ? ದುಡಿಬೇಕು, ಕಷ್ಟಪಟ್ಟು ದುಡೀರಿ, ತಗೊಳ್ಳಿ, ಸರ್ಕಾರದಿಂದ ಬರುವಂತ ಸವಲತ್ತು ತಗೊಳ್ಳಿ, ಕೆಲಸ ಮಾಡಿ. ಸೋಂಬೇರಿ ಹಾಗೆ ಅಂತ ಅವ್ರು ಹೇಳೋದಿಲ್ಲ. ಬಡತನದಿಂದ ಮೇಲೆ ಬರಲಿ ಅಂತ ಉಚಿತವಾಗಿ ಕೊಟ್ಟಿರೋದು, ಅದನ್ನು ಉಪಯೋಗಿಸ್ಕೊಂಡು ಜನ ಸರಿಯಾದ ರೀತಿಯಲ್ಲಿ ಹೋಗ್ಬೇಕಷ್ಟೇ. ಓಕೆ, ಬಿಜೆಪಿ ಬಗ್ಗೆ ಮಾತಾಡೋದಾದ್ರೆ ಏನ್ ಮಾತಾಡ್ತೀರಾ ಸರ್? ಏನು ಮಾತಾಡೋಕ್ಕಾಗಲ್ಲ ಮೇಡಮ್, ಅವ್ರು ಏನೂ ಇಲ್ಲ. ಅದು ಒಂದೇ ಪಕ್ಷ, ಒಂದೇ ಜೈ ಅಷ್ಟೇ. ಅವರಲ್ಲಿ ಇಲ್ಲ ಬಿಡಿ, ಒಬ್ಬನು ನಾಯಕತ್ವದ ಜನ ಇಲ್ಲ. ಇವು ಸುಮ್ಮನೆ ಹೇಳ್ತಾರೆ ಮೋದಿ ಮೋದಿ ಅಂತ. ಮೋದಿ ಏನೂ ಮಾಡಿಲ್ಲ, ಎಲ್ಲರೂ ಅಭಿವೃದ್ಧಿಯೇ ಇಲ್ಲ. ಯಾಕೆ ಮತ್ತೆ ಅಭಿವೃದ್ಧಿ ಇದ್ದರೆ ಜನಕ್ಕೆ ಕೇಳಿದ ಪ್ರಶ್ನೆಗೆ ಉತ್ತರಣೆ ಕೊಡೋದಿಲ್ವಲ್ಲ, ಬರೋದೇ ಇಲ್ವಲ್ಲ, ಯಾವ ಸಭೆಗೂ ಬರೋದಿಲ್ವಲ್ಲ. ಮತ್ತೆ ಅದು ಯೋಚನೆ ಮಾಡಿ, ಜನ ಕೇಳಿದಾಗ ಸಭೆಗೆ ಬಂದು ಉತ್ತರ ಕೊಡಬೇಕು, ಉತ್ತರ ಕೊಡ್ತಾ ಇಲ್ಲ. ಏನಾಗಿದೆ, ಪೂರ್ತಿ ಮೆಜಾರಿಟಿ ಅವ್ರಿಗಿದೆ, ಅವ್ರು ಜನ ಜೈ ಅಂತಾರೆ. ಅದು ಅವ್ರಿಗೆ ಕೈ ಹಿಡಿದಿರೋದು.